ರಾಜ್ಯಪಾಲರು ವಿಧಾನಸಭೆಯಲ್ಲಿ ಹ್ಮ್ ಸರ್ಕಾರ ಕೊಟ್ಟಂತ ಭಾಷಣವನ್ನು ಓದಿಲ್ಲ. ಹ್ಮ್ ನಡುವೆನೇ ಎದ್ದೋಗಿದ್ದಾರೆ. ಹ್ಮ್ ಇದು ಮೊದಲಿಂದನೂ ಕೂಡ ಸಂಪ್ರದಾಯಬದ್ಧವಾಗಿ ನಡ್ಕೊಂಡ್ ಬಂದಿದ್ದು. ಹ್ಮ್ ಎಷ್ಟು ಸರಿ ರಾಜ್ಯಪಾಲರು ಈ ನಡೆ ರಾಜ್ಯ ಸರ್ಕಾರದ ವಿರುದ್ಧ? ರಾಜ್ಯಪಾಲನ ಕಾನ್ಸೆಪ್ಟೇ ಇವಾಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ರಾಜ್ಯಪಾಲಗಳು ಅಂದರೆ ಎಷ್ಟು ಮಟ್ಟಿಗೆ ಅದು ನಮಗೆ ಅದು ಒಂದು ಪ್ರಜಾಪ್ರಭುತ್ವದಲ್ಲಿ ಅವರು ಎಷ್ಟು ಮಟ್ಟಿಗೆ ಜನಪರವಾಗಿ ಅಥವಾ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾರೋ ಇಷ್ಟು ಕೆಲವು ಸರಿ ಒಳ್ಳೆ ಕೆಲಸನೂ ಆಗಿದೆ. ಯಾಕಂದರೆ 2018ರಲ್ಲಿ ರಾಜ್ಯಪಾಲರಿಂದನೇ ಒಂದು ರೀತಿ ಅದು ಬಹುಮತ ಬರದೇ ಇರೋ ಸರ್ಕಾರಗಳಲ್ಲೂ ಕೂಡ ಯಾರು ಫಸ್ಟ್ ಆಪ್ಷನ್ ಕೊಡಬೇಕು, ಯಾರು ಸೆಕೆಂಡ್ ಆಪ್ಷನ್, ಅನೇಕ ರೀತಿಯಲ್ಲಿ ರಾಜ್ಯಪಾಲರ ಪ್ರಾಮುಖ್ಯತೆ ಇದೆ. ಬಟ್ ನಮಗೆ ಆ ವಿಚಾರಗಳ ಜೊತೆಗೆ ಈ ಒಂದು ರೈತರ ವಿಚಾರಗಳು, ರೈತರ ಜೀವನ ನ್ಯಾಯ ಕೊಡೋದು, ಸರ್ಕಾರ ಯಾರು ನಾವು ಎಲೆಕ್ಷನ್ ಮಾಡಿ ನಾವು ಗೆಲ್ಸಿರ್ತೀವಿ ಶಾಸಕರು, ಅವರು ನಮಗೆ ಜನಪರವಾಗಿ ಕೆಲಸ ಮಾಡಬೇಕು. ಅವರಿಂದ ನಾವು ಭಾಳ ನಿರೀಕ್ಷೆ ಮಾಡ್ತೀವಿ. ಯಾರು ಒಂದು ಅಪಾಯಿಂಟ್ ಆಗಿರೋರಲ್ಲ, ರಾಜ್ಯಪಾಲರು ಅಪಾಯಿಂಟ್ ಆಗಿರ್ತಾರೆ, ಬಟ್ ನಮಗೆ ಶಾಸಕರು ಗೆಲ್ಸಿರ್ತೀವಿ. ಅವ್ರನ್ನ ನಿಜವಲ್ಲೂ ಮುಖ್ಯವಾಗಿ ಅವರಿಂದ ನಾವು ಜಾಸ್ತಿ ನಿರೀಕ್ಷೆ ಇಡ್ತೀವಿ. ಅವರಿಂದ ನಾವು ಜಾಸ್ತಿ ಜನಪರವಾಗಿ ಕೆಲಸ ಮಾಡ್ತಂತ ಅವ್ರು ಮಾತು ಕೊಟ್ಟಿರ್ತಾರೆ. ಅವ್ರು ಮಾಡ್ತಿಲ್ಲ ಅಂದಾಗ ನಮಗೆ ನಿರಾಶೆ ಆಗುತ್ತೆ. ಸೊ ಆ ದಿಕ್ಕಿನಲ್ಲಿ ನಾವು ಇನ್ನೂ ಒಂದು ಹೋರಾಟಗಳು ಇನ್ನೂ ಗಟ್ಟಿ ಮಾಡೋಕ್ಕೆ ಇಷ್ಟಪಡ್ತೇವೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹೆಸರು ಬದಲಾವಣೆ ಆಗಿದ್ದಕ್ಕೆ ಆ ಒಂದು ಭಾಷಣದ ಪಟ್ಟಿಯಲ್ಲಿ ಅದಿದೆ ಅನ್ನೋ ಕಾರಣಕ್ಕೆ ಅವರು ಓದಿಲ್ಲ, ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪ. ಇಲ್ಲ, ರಾಜ್ಯಪಾಲರದ್ದು ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರು ಒಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಂತ ನಾವು ಕೇಳ್ಪಟ್ಟಿದ್ದೀವಿ. ಅವರು ಅದರಿಂದನೇ ಅಪಾಯಿಂಟ್ ಆಗ್ತಾರೆ. ನಮಗೆ ಅದನ್ನು ಕೂಡ ಜಾಸ್ತಿ ಜಾಗೃತಿ ಆಗಬೇಕು. ಅದು ಕೂಡ ಒಂದು ರೀತಿ ರಾಜ್ಯಪಾಲರನ್ನು ಎಲ್ಲೋ ಒಂದು ಕಡೆ ಅಪಾಯಿಂಟ್ ಮಾಡೋದಕ್ಕಿಂತ ಅದು ಒಂದು ಹೆಂಗೆ ಒಂದು ಪ್ರೆಸಿಡೆಂಟ್ ಎಲೆಕ್ಟ್ ಮಾಡ್ತಾರೆ, ಅದು ಒಂದು ಎಲೆಕ್ಟ್ ಮಾಡಿದ್ರು ಕೂಡ ಅದು ಒಂದು ರೀತಿ ತಪ್ಪಾಗಲ್ಲ. ಅದು ಒಂದು ರೀತಿ ಆಪ್ಷನ್ನು ಇಟ್ಕೋಬೇಕು. ಸೊ ಈ ರೀತಿಯಲ್ಲೂ ಕೂಡ ಒಂದು ಸುಧಾರಣೆ ಆಗಬೇಕು ಆ ವಿಚಾರದಲ್ಲಿ. ಬಟ್ ಆ ವಿಚಾರದ ಜೊತೆ ಜನರ ಬದುಕಿನ ಪ್ರಶ್ನೆ ಭಾಳ ಮುಖ್ಯ ಆಗುತ್ತೆ. ಸೊ ಈ ಒಂದು ಮೈನಿಂಗ್ ಲಾಬಿಗಳ ಮೇಲೆ ಅದು ಕೂಡ ನಾವು ಒಂದು ರೀತಿ ಜಾಗೃತಿ ಆಗೋದು ನಮ್ಮ ಮುಖ್ಯ ಉದ್ದೇಶ. ಈ ನರೇಗಾ ಬಡವರಿಗೆ ಕೊಡುವಂಥ ನರೇಗಾದಲ್ಲಿ ಮಹಾತ್ಮ ಗಾಂಧಿ ಅನ್ನೋ ಹೆಸರನ್ನ ತೆಗೆದು ಈಗ ಜೀರಾಮ್ ಅನ್ನುವಂಥ ಒಂದು ಹೆಸರನ್ನ ಸೇರ್ಪಡೆ, ಇದೆಷ್ಟು ಸರಿ? ಹೆಸರು ಬದಲಾವಣೆ ನಮಗೆ ನೇಮ್ ಚೇಂಜಸ್ಗಿಂತ ಗೇಮ್ ಚೇಂಜಸ್ಗಳು ಬೇಕು. ಇವತ್ತು ನೇಮ್ ಚೇಂಜಿಂಗು ಎಲ್ಲೋ ಒಂದು ಕಡೆ ಅದು ದೊಡ್ಡ ಕೆಲಸ ಅಲ್ಲದೇ ಇದ್ರೂ ಕೂಡ ಭಾಳ ದೊಡ್ಡ ಪ್ರಮಾಣದ ಚರ್ಚೆಗಳಾಗ್ತವೆ. ಆದರೆ ಈ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮಿಂದಾಗಿರ್ಬೋದು, ಇನ್ನೂ ಉತ್ತಮವಾದ ಸ್ಕೀಮ್ಗಳು ಬಂದು ಜನರ ಬದುಕಿನ ಏಳಿಗೆಗೋಸ್ಕರ ನಮ್ಮ ಕೆಲಸಗಳಾಗೋದು ಭಾಳ ಮುಖ್ಯ. ಮತ್ತು ಸರ್ಕಾರಕ್ಕೆ ದುಡ್ಡು ಬೇಕಾಗತ್ತೆ. ದುಡ್ಡು ಎಲ್ಲಿಂದ ಬರಬೇಕು ಅಂದರೆ ಈ ಶ್ರೀಮಂತರ ಮೇಲೆ ತೆರಿಗೆ ಹಾಕಿ ಅವ್ರ ಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ಗಳಾಗಿರ್ಬೋದು, ಐಷಾರಾಮಿ ಗಾಡಿ ಟ್ಯಾಕ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಮೈನಿಂಗ್ ಸ್ಟೇಟ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಸ್ಟೇಟ್ ಗೌರ್ಮೆಂಟ್ ಕ್ಯಾನ್ ಟ್ಯಾಕ್ಸ್ ದ ಮೈನಿಂಗ್ ಲಾಬೀಸು. ಆ ಮೈನಿಂಗ್ ಲಾಬೀಸ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಬೇಕು. ಇಲ್ಲಿರೋ ನಮ್ಮ ರಾಜ್ಯದ ಕುಮಾರಸ್ವಾಮಿ ಅಂತವರು ಅವ್ರು ಏನು ಹೇಳ್ತಾರೆ ಅಂದರೆ ಮೈನಿಂಗ್ ಲಾಬಿ ಮೇಲೆ ಟ್ಯಾಕ್ಸ್ ಮಾಡೋದು ಕಡಿಮೆ ಮಾಡಿ ಅಂತ ರೀತಿಯಲ್ಲೂ ಅವರು ಒಂದು ರೀತಿ ಬೇಡಿಕೆ ಇಡ್ತಾ ಇದ್ದಾರೆ. ಸೊ ನಮಗೆ ಹೆಸರುಗಳು ಬದಲಾಯಿಸೋದಕ್ಕಿಂತ ಅದಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ಆ ದುಡ್ಡುಗಳಿಂದ ಇದಕ್ಕೆ ಆ ಒಂದು ರೀತಿ ಪ್ರೋಗ್ರಾಮ್ಸ್ಗಳಿಗೆ ಜನರಿಗೆ ತಲುಪಂಗೆ ಮಾಡಬೇಕು. ಸೊ ವಿ ನೀಡ್ ಮನಿ, we must take from the rich and give back to the poor. Equal society ಕಟ್ಟೋದು ನಮ್ಮ ಮೂಲ ಉದ್ದೇಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.